ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ 4,000 ಬಂತು, ಇವತ್ತು ಅಕೌಂಟಿಗೆ ಬಂದಿದೆ ಅಂತಲೇ ಹೇಳ್ಬೋದು. ತುಂಬ ಜನ ಕಮೆಂಟ್ ಮಾಡಿದ್ರಿ, ನನ್ನ ಹತ್ರ ಕೇಳಿದ್ರಿ, ಸರ್ ಗೃಹಲಕ್ಷ್ಮಿ 4,000 ಬರಲಿಕ್ಕಿದೆ, ನಮಗೆ ಅಕೌಂಟಿಗೆ ಬಂದಿಲ್ಲ ಅನ್ನುವಂಥದ್ದು ತುಂಬ ಜನ ಕಮೆಂಟ್ ಮಾಡಿ ಹೇಳಿದ್ರಿ. ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ಗೃಹಲಕ್ಷ್ಮಿ ಹಣ ಜಮೆ ಆಗಿದೆ, 4,000 ರೂಪಾಯಿ ಹಣ ಬಂದಿದೆ. ಫಸ್ಟ್ ಆಫ್ ಆಲ್ ಇದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ತುಂಬ ಜನ ಮಿಸ್ ಆಗಿ ಕೇಳಿಸ್ಕೊಂಡು ಆಮೇಲೆ ನಮಗೆ ಹಣನೇ ಬಂದಿಲ್ಲ ಅಂತ ಹೇಳ್ಬಿಡ್ತಾರೆ. ಫಸ್ಟ್ ಇದನ್ನು ಕೇಳಿಸ್ಕೊಳ್ಳಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಪ್ರತಿಯೊಂದು ಅಪ್ಡೇಟನ್ನು ಕ್ಲಿಯರ್ ಆಗಿ ಮಾಡಿ. ಯಾಕಂತಂದರೆ ನೀವೀಗ ಅರ್ಧಂಬರ್ಧ ಅಪ್ಡೇಟ್ ಮಾಡಿದರೆ ಏನೂ ಕೂಡ ಪ್ರಯೋಜನ ಇಲ್ಲ, ಅರ್ಥ ಆಯ್ತಾ? ಹಾಗಾಗಿ ನಾನು ಹೇಳುವಂಥದ್ದು ಕ್ಲಿಯರ್ ಆಗಿ ಆ ಅಪ್ಡೇಟ್ಗಳು ಏನು ಮಾಡ್ತೀರಿ ಅದು ಪರ್ಫೆಕ್ಟ್ ಆಗಿದ್ದರೆ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು, ಅರ್ಥ ಆಯ್ತಾ? ಒಂದು ವಿಚಾರ. ಎರಡನೇ ವಿಚಾರ, ಪ್ರತಿಯೊಂದು ಅಪ್ಡೇಟು ಕೂಡ ಕ್ಲಿಯರ್ ಆಗಿರಬೇಕು, ಕನ್ಫರ್ಮ್ ಆಗಿ ಕರೆಕ್ಟಾಗಿ ಮಾಡಿರ್ಬೇಕು. ಯಾಕಂತಂದರೆ ಅರ್ಧಂಬರ್ಧ ಅಪ್ಡೇಟ್ಗಳನ್ನು ಮಾಡಿದ್ರೆ ಪ್ರಯೋಜನ ಇಲ್ಲ. ಅದನ್ನು ಕರೆಕ್ಟಾಗಿ ಮಾಡಿ. ಆ್ಯಂಡ್ ಮೂರನೇ ಅಪ್ಡೇಟ್, ಏನು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಎಕ್ಸೆಟ್ರಾ ಏನೇ ಇರಲಿ ಅದನ್ನು ಕರೆಕ್ಟಾಗಿ ಮಾಡಿ ಅಷ್ಟೇ, ಅರ್ಥ ಆಯ್ತಾ? ಹಾಗಾಗಿ ನಾನು ಹೇಳುವಂಥದ್ದು ತುಂಬ ಜನರ ಅಕೌಂಟಿಗೆ ಹಣ ಬಂದಿಲ್ಲ. ಓಕೆ, ಬಂದಿಲ್ಲ ಅಂತಂದರೆ ಏನು ಮಾಡಬೇಕು? ಫಸ್ಟ್ ಬಂದುಬಿಟ್ಟು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಈ ರೀತಿ ಅಪ್ಡೇಟ್ಗಳನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ಈ ರೀತಿ ಅಪ್ಡೇಟ್ಗಳನ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಅದ್ರ ಜೊತೆಗೇ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಅಪ್ಡೇಟ್ ಇದೆಲ್ಲ ನಾನು ಹೇಳಿದೆ, ಓಕೆ ಸರಿ, ಅದನ್ನು ನೀವು ಕರೆಕ್ಟಾಗಿ ಮಾಡ್ಕೊಳ್ಳಿ. ಆದರೆ ಅದ್ರ ಜೊತೆಗೆ ನೀವೇನು ಮಾಡಬೇಕಪ್ಪ ಅಂತಂದ್ರೆ ನಿಮ್ಮೆಲ್ಲ ಮೊಬೈಲ್ ನಂಬರ್ನ ಎಲ್ಲ ರೀತಿಯ ಯೋಜನೆಗಳಲ್ಲಿ ಲಿಂಕ್ ಮಾಡಬೇಕಂತಂದ್ರೆ ಎಲ್ಲ ರೀತಿಯ ಯೋಜನೆಗಳಂತಲ್ಲ, ನೀವು ಯಾವ ಒಂದು ಯೋಜನೆಗೆ ಎನ್ರೋಲ್ ಆಗಿದ್ದೀರಾ, ಮತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ನೀವು ಗೃಹಲಕ್ಷ್ಮಿ ಯೋಜನೆಗೆ ಮೊಬೈಲ್ ನಂಬರ್ನ ಲಿಂಕ್ ಮಾಡಿಲ್ಲ ಅಂದರೆ ಮಾಡಿ, ಕರೆಕ್ಟಾಗಿ ಮಾಡಿ. ಯಾಕಂತಂದರೆ ತುಂಬ ಜನರು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಲ್ಲ. ಇದೇ ಪ್ರಾಬ್ಲಮ್ ಅಷ್ಟೇ, ನಾನು ಅದೇ ಹೇಳ್ತೀನಲ್ಲ, ಇದೇ ಪ್ರಾಬ್ಲಮ್. ಇದನ್ನು ಮಾಡ್ಕೊಳ್ಬಾರ್ದು ಅನ್ನುವಂಥ ನಾನು ಹೇಳುವಂಥದ್ದು ನನ್ನ ಒಂದು ಒಪಿನಿಯನ್, ಅರ್ಥ ಆಯ್ತಾ? ಹಾಗಾಗಿ ಎಲ್ರಿಗೂ ಹೇಳುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಬರುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ಆದರೆ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು, ಅರ್ಥ ಆಯ್ತಾ? ಹಾಗಾಗಿ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು. ನಮಗಾಗಲ್ಲ, ನಮ್ಗೆ ಹಣ ಬರಲ್ಲ ಅನ್ನುವಂಥದ್ದು ಏನೂ ಕೂಡ ಇಲ್ಲ, ಅರ್ಥ ಆಯ್ತಾ? ಹಾಗಾಗಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪ್ರತಿಯೊಂದು ಯೋಜನೆಯಲ್ಲೂ ಕೂಡ ಪಡ್ಕೊಳ್ಬೋದು. ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು, ಯಾರೆಲ್ಲ ಇಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ದಾರೆ ಎಲ್ರಿಗೂ ಹೇಳುವಂಥದ್ದು ನಾನು, ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಜಮೆ ಆಗುತ್ತೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಮೊದಲೇದಾಗಿ ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಅಷ್ಟೇ. ಈ 3 ಕೆಲಸವನ್ನು ಕರೆಕ್ಟಾಗಿ ಮಾಡಿ. ಆ್ಯಂಡ್ ಏನು ಇಲ್ಲಿ ಸರ್ಕಾರ ಏನು ಹೇಳಿತ್ತು, ಹಣ ಜಮೆ ಆಗುತ್ತೆ, ಹಣ ಬರುತ್ತಂತ. ಹೌದು, 100% ಹೌದು. ಯಾಕಂದ್ರೆ ತುಂಬ ಜನರದ್ದು ಏನು ಪ್ರಾಬ್ಲಮ್ಸ್ ಇದೆ ಅಂತಂದರೆ, ಈಗ ನಿಮ್ಮದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಒಂದಿಷ್ಟು ಪ್ರಾಬ್ಲಮ್ಸ್ಗಳಿದೆ. ಆ ಪ್ರಾಬ್ಲಮ್ಸ್ ಇರೋದ್ರಿಂದನೇ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರ್ಬೋದು. ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ, ಆದರೆ ಥಿಂಕ್ ಮಾಡಬೇಕು, ನಾವು ಏನು ಮಾಡಬೇಕು, ನಾನೇನು ಮಾಡ್ತಾ ಇದ್ದೀನಿ ಅದನ್ನು ಥಿಂಕ್ ಮಾಡಬೇಕು. ಮತ್ತು ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಜಾಸ್ತಿ. ಅಷ್ಟೇ ಹೇಳುವಂಥದ್ದು. ಯಾರ್ಯಾರ ಅಕೌಂಟಿಗೆ ಹಣ ಜಮೆ ಆಗುತ್ತೆ, ಯಾರ್ಯಾರ ಅಕೌಂಟಿಗೆ ಹಣ ಬರುತ್ತೆ, ಇದನ್ನು ಒಂದು ಬಾರಿ ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಯಾವ್ಯಾವ ಜಿಲ್ಲೆಗಳೇ ಬರುತ್ತೆ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಬಂದುಬಿಟ್ಟು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಉಡುಪಿ, ಕೊಡಗು, ಕೊಪ್ಪಳ, ಬಳ್ಳಾರಿ, ಹಾಸನ ಆ್ಯಂಡ್ ಕೋಲಾರ, ಕೊಪ್ಪಳ ಆ್ಯಂಡ್ ಮಂಡ್ಯ. ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಯಾದಗಿರಿ, ಹಾಸನ ಆ್ಯಂಡ್ ಕಲಬುರ್ಗಿ, ಕೋಲಾರ. ಐ ಥಿಂಕ್ ಇದಿಷ್ಟೇ ಜಿಲ್ಲೆ ಅಲ್ವೇ ಅಲ್ಲ, ಪ್ರತಿಯೊಂದಿಷ್ಟು ಜಿಲ್ಲೆಗಳಿಗೂ ಹಣ ಜಮೆ ಆಗುತ್ತೆ, ಅರ್ಥ ಆಯ್ತಾ? ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ಇದೇ ಜಿಲ್ಲೆ, ಅದೇ ಜಿಲ್ಲೆ, ಆ ಜಿಲ್ಲೆ, ಈ ಜಿಲ್ಲೆ, ಪ್ರತಿಯೊಂದು ಜಿಲ್ಲೆಗಳಿಗೂ ಹಣ ಜಮೆ ಆಗುತ್ತೆ. ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ, ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಜಮೆ ಆಗುತ್ತೆ, ಅರ್ಥ ಆಯ್ತಾ? ಹಾಗೆ ಎಲ್ರಿಗೂ ಒಳ್ಳೆಯದಾಗಲಿ. ಹಾಗಾಗಿ ಇಲ್ಲಿ ಇನ್ನೊಂದು ವಿಚಾರ ಏನಂತಂದರೆ, ತುಂಬ ಜನರದ್ದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಎಕ್ಸೆಟ್ರಾ ತುಂಬ ಜನ ಹೇಳ್ತಾ ಇದ್ದಾರೆ. ಯಾಕೆ ಇಲ್ಲಿ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ನೀವು ಥಿಂಕ್ ಮಾಡಬೇಕಾಗ್ತದೆ. ತುಂಬ ಜನ ಮಾಡ್ತಾ ಇದ್ದಾರೆ. ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಮಾಡ್ತಾ ಇದ್ದಾರೆ. ನಿಮ್ಗಿಲ್ಲ ಅಂತಂದರೆ ಗೃಹಲಕ್ಷ್ಮಿ ಹಣವನ್ನು ಕಳ್ಕೊಳ್ತೀರಾ. ಹಾಗಾಗಿ ನೀವು ಆ ರೀತಿ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಳಿ, ಅರ್ಥ ಆಯ್ತಾ? ಹಾಗಾಗಿ ನಾನು ಹೇಳುವಂಥದ್ದಿಷ್ಟೇ, ಆ ರೀತಿ ಅಪ್ಡೇಟ್ಗಳನ್ನು ಮಾಡಿ. ಆ ರೀತಿ ಅಪ್ಡೇಟ್ಗಳನ್ನು ಮಾಡಿಲ್ಲ ಅಂತಂದಾಗ ಹಣನೇ ಜಮೆ ಆಗಲ್ವಲ್ಲ, ಅರ್ಥ ಆಯ್ತಾ? ಹಾಗಾಗಿ ಆ ರೀತಿ ನೀವು ಅಪ್ಡೇಟ್ಗಳನ್ನು ಮಾಡಿ ಹಣ ಬಂದಿಲ್ಲ ಅಂತಂದರೆ ಅದು ಸರ್ಕಾರದ ತಪ್ಪಿರ್ಬೋದು, ಅಥವಾ ಇಲ್ಲಿ ಪ್ರಾಬ್ಲಮ್ ಏನಂತಂದರೆ ನಿಮ್ದೇನಾದ್ರು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇರ್ಬೋದು. ಅಪ್ಡೇಟನ್ನು ಮಾಡಿ ಡಾಕ್ಯುಮೆಂಟ್ಸು ಕೂಡ ಕರೆಕ್ಟಾಗಿ ಇಟ್ಕೊಂಡು ಹಣ ಬಂದಿಲ್ಲ ಅಂತಂದರೆ ಸರ್ಕಾರದ ಪ್ರಾಬ್ಲಮಲ್ಲಿ ಏನೋ ಸ್ವಲ್ಪ ಡಿಲೇ ಆಗ್ಬೋದು. ಆದರೂ ಒಂದು ವಿಚಾರವನ್ನು ಕೇಳಿಸ್ಕೊಳ್ಳಿ, ನೀವು ಏನೂ ಕೂಡ ಮಾಡದೆ
ನೀವು ಡಾಕ್ಯುಮೆಂಟು ಕೂಡ ಕರೆಕ್ಟಾಗಿ ಇಟ್ಕೊಳ್ದೆ ಏನು ಕೂಡ ಮಾಡ್ದೇನೆ ನಂಗೆ ಹಣ ಬಂದಿಲ್ಲ ಅಂತಂದರೆ ಸಾಧ್ಯ ಇಲ್ಲ. ಕರೆಕ್ಟ್? ಇದು ಥಿಂಕ್ ಮಾಡಿ, ನಾನು ಅದೇ ಹೇಳುವಂಥದ್ದು, ಕರೆಕ್ಟ್ ಅಲ್ವಾ? ಹಾಗಾಗಿ ಎಲ್ರಿಗೂ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಆಧಾರ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ರೇಷನ್ ಕಾರ್ಡ್ ಅಪ್ಡೇಟ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ದಟ್ಸ್ ಇಟ್. ನಾನು ಹೇಳುವಂಥದ್ದಷ್ಟೇ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಮೊದಲನೇ ವಿಚಾರ. ಅರ್ಥ ಆಯಿತಾ? ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು, ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಅರ್ಥ ಆಯಿತಾ? ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಜಮೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ನಾನು ಎಲ್ರಿಗೂ ಹೇಳುವಂಥದ್ದು, ಪ್ರತಿಯೊಬ್ಬರಿಗೂ ಹೇಳುವಂಥದ್ದು, ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು. ನಿಮ್ಮೆಲ್ಲರ ಹತ್ರ ಆಗುತ್ತೆ, ನೀವು ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ತುಂಬ ಜನ ನಮಗಾಗಲ್ಲ, ಆ ರೀತಿ ಅಲ್ಲ, ಆಗುತ್ತೆ, ಎಲ್ರಿಗೂ ಕೂಡ ಆಗುತ್ತೆ. ಆದರೆ ನೀವು ಥಿಂಕ್ ಮಾಡಿ, ಆಗುತ್ತೆ ಅಂತ ಮಾಡಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ, ಸಿಗೋಣ ಮುಂದಿನ ಇದೇ ರೀತಿ ವಿಡಿಯೋದಲ್ಲಿ. ಸ್ನೇಹಿತರೆ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.